ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನಿವತ್ತು ನಿಮ್ಮೊಟ್ಟಿಗೆ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಚಪಾತಿ ಮತ್ತು ಸೋಯಾ ಚಂಕ್ಸ್ ಗ್ರೇವಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಬೀಟ್ರೋಟ್ ಚಪಾತಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ, ಮತ್ತು ಓಟ್ಸನ್ನು ಪುಡಿ ಮಾಡಿಬಿಟ್ಟು ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಒಂದು ಬೀಟ್ರೋಟನ್ನು ನಾನು ಸಿಪ್ಪೆ ಸಮೇತ ಬೇಯಿಸ್ಕೊಂಡು ಎಲ್ಲ ತೆಗೆದ್ಬಿಟ್ಟು ಹೆಚ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟು, ನಂತರದಲ್ಲಿ ಒಂದು 2 ಸ್ಪೂನು ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ಬನ್ನಿ ಹಿಟ್ಟು ಕಳಿಸೋಣ. ಈಗ ಓಟ್ಸ್ ಹಾಕೊಳ್ಳೋಣ. ಮಿಕ್ಸ್ ಮಾಡೋಣ. ಸ್ವಲ್ಪ ಸಾಲ್ಟ್, ಮಿಕ್ಸಿಂಗ್, ಬೀಟ್ರೋಟ್ ಪೇಸ್ಟ್ ಹಾಕೋಣ. ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಹಿಟ್ಟು ರೆಡಿಯಾಗಿದೆ ಸ್ನೇಹಿತರೆ. ಇದನ್ನು ರೆಸ್ಟಿಗೆ ಇಟ್ಬಿಟ್ಟು ಸೋಯಾ ಚಂಕ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಈರುಳ್ಳಿ ಹಾಕೋಣ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಗೋಡಂಬಿ, ಎಳ್ಳು, ಚಕ್ಕೆ ಪೀಸು, ಗರಂ ಮಸಾಲ ಇತ್ತು, ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಣ. ಸ್ನೇಹಿತರೆ, ಇದು ಆರಿದೆ, ಹುರ್ಕೊಂಡಿರೋದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋಣ. ಸ್ನೇಹಿತರೆ, ರುಬ್ಬಿದ್ದೀನಿ, ಪೇಸ್ಟ್ ಆಗಿದೆ ನೋಡಿ, ಈ ಥರ ಬಂದಿದೆ. ಇವಾಗ ಗ್ರೇವಿ ಮಾಡೋಣ. ಬರೀ ಒಂದು ಚಮಚ ತುಪ್ಪ ಮತ್ತು 1 ಚಮಚ ಎಣ್ಣೆ, ಬೇಲೀಪ್ ಹಾಕ್ತಾಯಿದ್ದೀನಿ, ಸೋಯಾ ಚಂಕ್ ಹಾಕ್ತಾಯಿದ್ದೀನಿ, ಪಾಲಕ್ ಸೊಪ್ಪಿದ್ದು ರುಬ್ಬಿರೋದು ಹಾಕ್ತಾಯಿದ್ದೀನಿ ಪೇಸ್ಟು. ಮಿಕ್ಸ್ ಮಾಡೋಣ.
ಬನ್ನಿ ಸ್ನೇಹಿತರೆ, ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಕುದೀತಾ ಇದ್ದಾವೆ ಸ್ನೇಹಿತರೆ, ಹೊರಗಿಸೋಣ ಚೂರು. ಸೋಯಾ ಚಂಕ್ ಗ್ರೇವಿ ರೆಡಿಯಾಗಿದೆ. ಸೋಯಾ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ, ಸರ್ವಿಂಗ್ ಬೌಲ್ಗೆ ಹಾಕೋಣ ಬನ್ನಿ. ಒಳ್ಳೆ ಪರಿಮಳ ಬರ್ತಾ ಇದೆ ಸ್ನೇಹಿತರೆ. ಪಾಲಕ್ ಸೋಯಾ ಗ್ರೇವಿ ರೆಡಿಯಾಗಿ ಸ್ನೇಹಿತರೆ. ಬೀಟ್ರೂಟ್ ಚಪಾತಿ ಸೋಯಾ ಗ್ರೇವಿ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಸಖತ್ತಾಗಿದೆ ಸ್ನೇಹಿತರೆ. ಸೋಯಾ ಗ್ರೇವಿ ಒಳ್ಳೆ ಜ್ಯೂಸಿಯಾಗಿ ಸಖತ್ತಾಗಿ ಟೇಸ್ಟ್ಫುಲ್ಲಾಗಿದೆ. ಮತ್ತು ಚಪಾತಿ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.